ಆಲ್ರೆಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ರಿ, ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ಇತ್ತು. ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ಆಯ್ಕೆ ಯಾಕೆ? ನಾನು ಈಗಾಗಲೇ ಹೇಳಿದ್ದೀನಿ, ಬಿಗ್ ಬಾಸ್ ವೇದಿಕೆಯಲ್ಲೂ ಹೇಳಿದ್ದೀನಿ, ಬೇರೆ ಇಂಟರ್ವ್ಯೂಸ್ನಲ್ಲೂ ಹೇಳಿದ್ದೀನಿ. ಬಿಗ್ ಬಾಸ್ ಮತ್ತು ಸುದೀಪ್ ಸರ್ ಅವರಿಬ್ಬರು ಅಭಿಮಾನಿ ನಾನು. ಬಿಗ್ ಬಾಸ್ ಯಾಕೆ ಅಂದರೆ ಅಲ್ಲಿ ಯಾರೋ ಹೋಗ್ತಾರೆ, ಯಾರೋ ಆರ್ಟಿಸ್ಟ್ಗಳು ಹೋಗ್ತಾರೆ, ಸೆಲೆಬ್ರಿಟೀಸ್ ಹೋಗ್ತಾರೆ, ಅಲ್ಲಿ ಚೆನ್ನಾಗಿ ಜಗಳ ಮಾಡ್ತಾರೆ, ಅದನ್ನು ನೋಡ್ಬೋದು, ಮಜಾ ಮಾಡ್ಬೋದು. ಈ ಕಾರಣದಿಂದಲ್ಲ, ನನಗೆ ಬಿಗ್ ಬಾಸ್ ಯಾವಾಗಲೂ ಪಾಠ ಹೇಳ್ಕೊಡೋ ಒಂದು ಸ್ಕೂಲು. ನಾನು ಬಿಗ್ ಬಾಸ್ ವೇದಿಕೆ ಮೇಲೂ ಹೇಳಿದ್ದೆ, ಕುರುಕ್ಷೇತ್ರ ಅನಿಸುತ್ತೆ. ಅಲ್ಲಿನ ಕೆಲವರೆಲ್ಲ ಹೇಳಿದ್ರು, ಏನು ಕುರುಕ್ಷೇತ್ರಕ್ಕೆ ನಮ್ಮ ಎಪಿಕ್ಗೆ ನಮ್ಮ ಮಹಾಭಾರತಕ್ಕೆಲ್ಲ ಹೋಲಿಸ್ತೀಯಾ? ಇಲ್ಲ, ಆ ಕುರುಕ್ಷೇತ್ರದಲ್ಲಿ ಏನೇನಾಗುತ್ತೆ ನಮ್ಮ ನಿಜ ಜೀವನದಲ್ಲಿ ನಡೀತಾ ಇರುತ್ತೆ. ಅಲ್ಲಿರೋ ಪಾತ್ರಗಳೆಲ್ಲ ನಮ್ಮೊಳಗಡೆನೆ, ಅಂದರೆ ಬೇರೆ ಬೇರೆ ಪಾತ್ರಗಳಲ್ಲ. ನಮ್ಮಲ್ಲೊಬ್ಬ ಧರ್ಮರಾಯ ಇದ್ದಾನೆ, ಒಬ್ಬ ಅರ್ಜುನ ಇದ್ದಾನೆ, ಭೀಮ ಇದ್ದಾನೆ, ಭೀಷ್ಮ ಇದ್ದಾನೆ. ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ಗಳು ಬದಲಾಗ್ತಾ ಇರುತ್ತೆ. ಸೊ ಅಲ್ಲಿ ಹೋದಾಗ ಅದೇ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡ್ತಾ ಇದ್ದಾಗ, ಈ ಪರಿಸ್ಥಿತಿಲಿ ನಾನು ಇದ್ದಿದ್ರೆ ಏನು ಮಾಡ್ತಿದ್ದೆ, ನಾನು ಹೇಗೆ ಆಟ ಆಡ್ತಿದ್ದೆ, ನಾನು ಏನು ಉತ್ತರ ಕೊಡ್ತಿದ್ದೆ, ಹಾಗೆ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ನನಗೆ ಯಾವಾಗ ಆಫರ್ ಬಂತೋ, ಈ ಹಿಂದೆನೂ ಬಂದಿತ್ತು, ಬಟ್ ಅವಾಗ ಪರ್ಸ್ನಲ್ ಕಮಿಟ್ಮೆಂಟ್ಸು, ಜವಾಬ್ದಾರಿಗಳ ಕಾರಣಗಳಿಂದ ಹೋಗೋಕ್ಕಾಗಿರಲಿಲ್ಲ. ಈ ಸತಿ ಬಂದಾಗ ಅನ್ನಿಸ್ತು, ನಮ್ಮ ಮನೆಯಲ್ಲೂ ಹೇಳಿದ್ರು, ಬಿಗ್ ಬಾಸ್ ಅಂತಿರ್ತೀಯ, ಹೋಗ್ನು. ನಂಗೆ ಅದೊಂದು ಅನುಭವ ಪಡಿಲೇಬೇಕಾಗಿತ್ತು. ಅಂದರೆ ಅನುಭವ ಪಡಿಬೇಕು ಅಂತ ಹೇಳಿದ್ರೆ 1 ವಾರ 2 ವಾರ ಇದು ಬಂದುಬಿಟ್ರೆ ಆ ಪೂರ್ತಿ ಅನುಭವ ಆಗಲ್ಲ. ನನಗೆ 100 ದಿನಗಳ ಕಾಲನೂ ಇರಬೇಕಾಗಿತ್ತು, ಪೂರ್ಣವಾದ ಸಾರ ಹೀರಬೇಕಾಗಿತ್ತು. ಬಟ್ ಹೀರಕ್ಕಾಗಿಲ್ಲ. ಬಟ್ 3 ವಾರಗಳ, ನಾನು ಹೇಳಿದ್ನಲ್ಲ, 3 ವಾರ ಇದು ಬಂದಲ್ಲ ಅನ್ನೋ ಬೇಜಾರಿಲ್ಲ. ಯಾಕಂದರೆ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಂಡು ಬಂದಿದ್ದೀನಿ. ಅದನ್ನು ಒಂದೊಂದಾಗಿ ಅಪ್ಲೈ ಮಾಡಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಕ್ಷಣನೂ ಜೀವಿಸಿದ್ದೀನಿ. ನನಗೆ ಎಲ್ಲೂ ಒಂದು ನಿಮಿಷಕ್ಕೂ ನಾನು ಅಯ್ಯೋ ಯಾಕೆ ಬಂದೆ ಅನ್ನೋ ರೆಗ್ರೆಟ್ ಇಲ್ಲ. ಆಮೇಲೆ ಪ್ರತಿ ಕ್ಷಣನೂ ಆನಂದಿಸಿದ್ದೀನಿ. ಹೊಸ ವ್ಯಕ್ತಿತ್ವಗಳು, ಹೊಸ ಜನಗಳ ಗೆಳೆತನ ತುಂಬ ಕಡಿಮೆ ಸಮಯದಲ್ಲಿ ಅತ್ಯಂತ ಆತ್ಮೀಯವಾಗಿದೆ. ಸೊ ಅದೆಲ್ಲ ಒಂದು ಅದ್ಭುತವಾದ ಅನುಭವ. ಎಂಜಾಯ್ ಮಾಡಿದ್ದೀನಿ. ಆ ಮೆಮರಿ ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಎಷ್ಟು ಬಟ್ಟೆ ತಗೊಂಡೋಗಿದ್ರಿ ಮೇಡಮ್? ಆಮೇಲೆ ಎಷ್ಟು ಶಾಪಿಂಗ್ ಮಾಡಿದ್ರಿ? ತುಂಬ ಕಡಿಮೆ. ಕೆಲವರೆಲ್ಲ 1 ಲಕ್ಷ, ಇಷ್ಟು ಲಕ್ಷ, 28 ಲಕ್ಷ, 30 ಲಕ್ಷ ಅಂತೆಲ್ಲ ನಿಮ್ಗೆ ಹೇಳಿರ್ತಾರೇನೋ. ನನಗೆ ಆ ಥರ ಹುಚ್ಚುಗಳೆಲ್ಲ ಏನಿಲ್ಲ. ಸೊ ನಾನು ಒಂದು 2-3 ವಾರಕ್ಕೆ ಅಂತಲೇ ಬಹುಶಃ ಅಲ್ಲೇ ಹೊಡಿತೇನೋ ನನಗೆ ಗೊತ್ತಿಲ್ಲ. ಅಂದರೆ 2-3 ವಾರಕ್ಕೆ ತೊಗೊಂಡೆ. ಯಾಕಂದರೆ ನಾನು ಪುಟ್ಟಕ್ಕನ ಮಕ್ಕಳು ನೀವು ಹೇಳಿದ್ರಲ್ಲ, ಅದು ನಡೀತಿತ್ತು. ನನಗೆ ಅವ್ರಿಗೆ ಆ ಸೀರಿಯಲ್ ನನ್ನ ಪಾತ್ರ ಮುಗಿಸ್ಕೊಟ್ಟು ಆಮೇಲೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾಗಿತ್ತು. ಹಾಗಾಗಿ ನಂಗೆ ಸಿಕ್ಕಿದ್ದು ರೆಡಿ ಆಗೋಕ್ಕೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ಸಿಕ್ಕಿದ್ದು 2 ದಿನ. ಅದ್ರಲ್ಲಿ ಒಂದಿನ ಎಲ್ಲ ಶಾಪಿಂಗು, ಒಂದಿನ ಮನೆಯಲ್ಲೆಲ್ಲ ಜೋಡಿಸ್ಕೊಳ್ಳೋದೇ ಆಗೋಯ್ತು. ಸೊ ನಂಗೆ ಜಾಸ್ತಿ ಶಾಪಿಂಗ್ ಮಾಡೋಕ್ಕೂ ಆಗಿಲ್ಲ. ಒಂದೇ ದಿನ ಹೋಗಿದ್ರಿಂದ ಒಂದು 20-30 ಬಟ್ಟೆ ತೊಗೊಂಡಿದ್ದೆ. ತುಂಬ ಏನು ಖರ್ಚು ಮಾಡಿಲ್ಲ. ಮೇ ಬಿ ಮ್ಯಾಕ್ಸ್ ಟು ಮ್ಯಾಕ್ಸ್ 2.5-3 ಆಗಿರ್ಬೋದು ಅಷ್ಟೇ. ಅಷ್ಟು ತೊಗೊಂಡಿದ್ದೆ. ಆಮೇಲೆ ನಾನು ಹೇಳಿದ್ದೆ ನಮ್ಮ ಡಿಸೈನರ್ಗೆ, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ. ಅವ್ರಿಗೆ ಗೊತ್ತು ನನ್ನ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಈ ಥರ ನಂಗೆ ಬಟ್ಟೆಗಳು ಬೇಕಾದಾಗ ನನಗೆ ಕಳಿಸ್ಕೊಡ್ತಾ ಇರಿ ವೀಕೆಂಡ್ಸ್ಗೆ, ಡೇಗೆ ಅಂತೆಲ್ಲ ಹೇಳಿದ್ದೆ. ಸೊ ಇಷ್ಟೇ, ಜಾಸ್ತಿ ಏನು ಮಾಡಿಲ್ಲ.